ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಗೋಕಾಕ್ ಭಾಗದ ಹಳ್ಳಿಗಳಲ್ಲಿನ ಪ್ರತಿಭೆಗಳ ಪ್ರತಿಭಾನ್ವನೆ ಮಾಡುವ, ಪ್ರತಿಭೆಗಳನ್ನು ಪ್ರಪಂಚಕ್ಕೆ ಪರಿಚಯಿಸುವ ಮತ್ತು ಪರಿಚಯಿಸುತ್ತಿರುವ ವೇದಿಕೆಯೇ ಈ ಭವ್ಯವಾದ ಸತೀಶ್ ಶುಗರ್ಸ್ ಅವಾರ್ಡ್ಸ್ ವೇದಿಕೆಯಾಗಿದೆ. ನಾನು ಇಂದು ಯಾವ ವೇದಿಕೆಯ ಮೇಲೆ ಬೇಕಾದರೂ ನಿಂತು ಮಾತನಾಡುವ ಧೈರ್ಯವನ್ನು ಈ ವೇದಿಕೆ ನನಗೆ ತಂದುಕೊಟ್ಟಿದೆ. ವಿದ್ಯಾರ್ಥಿಗಳ ಮನದಲ್ಲಿ ನಾನು ಕೂಡ ಸಾಧನೆ ಮಾಡಬೇಕು, ಈ ಆಕರ್ಷಿತ ಟ್ರೋಫಿಯನ್ನು ನನ್ನ ಕೈಯಿಂದ ಎತ್ತಿ ಹಿಡಿಯಬೇಕು ಎಂಬ ಆಸೆ ಅವರನ್ನು ಛಲದಿಂದ ಓದುವಂತೆ ಮಾಡುತ್ತದೆ. ನಾನು ಶಾಲೆಯಲ್ಲಿ ಮಾತನಾಡುತ್ತಾ ಈ ಒಂದು ಭವ್ಯವಾದ ವೇದಿಕೆಯ ಮೇಲೆ ಮಾತನಾಡಲು ನನಗೆ ಅವಕಾಶ ದೊರೆತಿದೆ. ಇನ್ನು ಶೈಕ್ಷಣಿಕವಾಗಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಈ ವೇದಿಕೆ ನೀಡಲಾಗುತ್ತದೆ. ಈ ವೇದಿಕೆಯು ಸ್ಪರ್ಧಾರ್ಥಿಗಳಿಗೆ ನೋವಾಗಬಾರದೆಂದು ಸಮಾಧಾನಕಾರ ಬಹುಮಾನವನ್ನು ಸಹ ನೀಡುತ್ತದೆ. ನಾನು ಈ ಬಾರಿ ಸಮಾಧಾನಕಾರ ಬಹುಮಾನವನ್ನು ತೆಗೆದುಕೊಂಡಿರಬಹುದು, ಆದರೆ ಮುಂದಿನ ಬಾರಿ ಇದೇ ವೇದಿಕೆಯ ಮೇಲೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಆಕರ್ಷಕ ಟ್ರೋಫಿಯನ್ನು ನನ್ನದಾಗಿಸುತ್ತೇನೆ ಎಂಬ ಧೈರ್ಯವನ್ನು ನನಗೆ ಈ ವೇದಿಕೆ ತಂದುಕೊಟ್ಟಿದೆ. ಪ್ರತಿ ವರ್ಷದಂತೆ ಕಳೆದ 25 ವರ್ಷಗಳಿಂದ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರವರು ಒಂದು ಸಣ್ಣ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಪ್ರಾರಂಭ ಮಾಡಿ ಇವತ್ತು ಬೃಹದಾಕಾರವಾಗಿ ಬೆಳೆದು ನಿಂತು ಬಹುತೇಕ ಈ ಕೇವಲ ಗೋಕಾಕ್ ನಾಡಿಗೆ ಮಾತ್ರ ಅಲ್ಲ, ಜಿಲ್ಲೆಗೆ ಮಾತ್ರ ಅಲ್ಲ, ಇವತ್ತು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳನ್ನು, ಕಲಾವಿದರನ್ನು, ಉತ್ತಮ ವಾಗ್ಮಿಗಳನ್ನು, ಜೊತೆಗೆ ಹಲವಾರು ವೈಶಿಷ್ಟ್ಯಪೂರ್ಣ ಕಲೆಯನ್ನು ಹೊಂದಿರತಕ್ಕಂಥವ್ರನ್ನು ಈ ಸಮಾಜಕ್ಕೆ ಕೊಡುಗೆಯನ್ನು ನೀಡಿರ್ತಕ್ಕಂಥ ಶ್ರೇಷ್ಠತೆ ಅವರಿಗೆ ಸಲ್ಲುತ್ತದೆ. ಜೊತೆಗೆ ಅವರ ಪುತ್ರ ಆಗಿರ್ತಕ್ಕಂಥ ಮತ್ತು ಇವತ್ತು ನೂತನವಾಗಿ ಕರ್ನಾಟಕದ KPCC ಸಾರಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ರಾಹುಲಣ್ಣ ಜಾರಕಿಹೊಳಿ ಅವರು ಕೂಡ ತಂದೆಯಂತೆ ಮಗನೂ ಕೂಡ ಅದೇ ದಾರಿಯಲ್ಲಿ ಸಾಗುತ್ತಾ, ಜೊತೆಗೆ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ತಂದೆಯಂತೆ ಅವರು ಕೂಡ ಅವರ ಮಾರ್ಗದರ್ಶನ ಸಾಗುತ್ತಾ ಇವತ್ತು ಬೆಳೆದ ಹೆಮ್ಮರವಾಗಿ ಸಮಾಜಕ್ಕೆ ಇಬ್ಬರು ಕಣ್ಮಣಿಗಳಾಗಿ ಈ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಳೆದ 25 ವರ್ಷದಿಂದ ಭಾಗವಹಿಸ್ತಾ ಬಂದಿದ್ದೀನಿ. ನಿರಂತರವಾಗಿ ದೊಡ್ಡ ಮೊತ್ತದ ಯಾವುದಾದ್ರೂ ಬಹುಮಾನ ಇರ್ತಕ್ಕಂಥದ್ದು ಅಂತಂದರೆ ಅದು ಕೇವಲ ಸತೀಶ್ ಜಾರಕಿಹೊಳಿ ಅವರ ಪ್ರಾಯೋಜಕತ್ವದಲ್ಲಿ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕಾರ್ಯಕ್ರಮಗಳು. ದೊಡ್ಡ ಮೊತ್ತದ ಹಣಕಾಸು ಎಷ್ಟೋ ರಾಜಭವನದಲ್ಲಿ ಔತಣಕೂಟವನ್ನು ಏರ್ಪಡಿಸಿ ಗಣ್ಯರನ್ನು ಕರೀಬೇಕು ಅನ್ನೋ ಕಾರ್ಯಕ್ರಮಗಳನ್ನು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಇವತ್ತು ಸತೀಶ್ ಶುಗರ್ ಅವಾರ್ಡ್ಸನ್ನು ಸನ್ಮಾನ್ಯ ಸಚಿವರು ಅವರ ಮನೆಯ ಆವರಣದಲ್ಲೇ ಎಲ್ಲ ಪ್ರತಿಭಾನ್ವಿತರನ್ನು ಕರೆದು ಒಂದು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡುವಂಥ ಒಂದು ಪ್ರತಿಭಾ ಪುರಸ್ಕಾರವನ್ನು ಇವತ್ತು ನೀಡ್ತಾ ಇರ್ತಕ್ಕಂಥದ್ದು ನಮಗೆ ತಮ್ಮೆಲ್ಲರಿಗೂ ನೀಡಿದಂಥ ಗೌರವ. ಅವರಿಗೆ, ಅವರ ಕುಟುಂಬದವರೆಲ್ಲರಿಗೂ ಕೂಡ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಮಕ್ಕಳೇ, ನಾವು ಬಹುತೇಕ ಕಾರ್ಯಕ್ರಮಗಳನ್ನು ನಾನು ಮೈಸೂರು ಭಾಗದಲ್ಲಿ ನೋಡ್ತಾ ಇರ್ತೀನಿ. ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡವರೇ ಎಲ್ಲ ಸಮಾರಂಭದಲ್ಲೂ 100ಕ್ಕೆ 100 ತೆಗೆದುಕೊಂಡವ್ರನ್ನ ಕರೆದು ನಾವು ಸನ್ಮಾನ ಮಾಡ್ತಾ ಇರ್ತದ್ದು ನೋಡ್ತಾ ಇರ್ತೀವಿ. ನಮ್ಮ ಸತೀಶ್ ಶುಗರ್ ಅವಾರ್ಡ್ನ ವಿಶೇಷ ಏನಂದರೆ ಬರೀ ಅಂಕಗಳಿಂದಷ್ಟೇ ಪ್ರತಿಭೆ ಮಾತ್ರ ಹಳಿಬಾರ್ದು, ಅವರ ಎಲ್ಲ ಚಟುವಟಿಕೆಗಳು, ಅದು ಡ್ಯಾನ್ಸ್ ಆಗಿರ್ಬೋದು, ಹಾಡಾಗಿರ್ಬೋದು, ನಾಟಕ ಆಗಿರ್ಬೋದು, ಇವ್ದು ಎಲ್ಲದಕ್ಕೂ ಕೂಡ ಅದು ಕೂಡ ಪ್ರತಿಭೆನೇ. ಎಲ್ಲರಿಗೂ ಅವಕಾಶ ಕೊಡಬೇಕು ಅಂಥೇಳಿ ಯಾವುದೇ ಭೇದ ಭಾವ ಇಲ್ಲದೆ ಸಾಹುಕಾರ ಮನೆತನಕ್ಕೆ
ಅನುಸಾರವಾಗಿ ತಮ್ಮೆಲ್ಲರನ್ನೂ ಕೂಡ ಸಾಹುಕಾರ ರೀತಿಯಲ್ಲಿ ಪ್ರತಿಭೆಯನ್ನು ಗುರುತಿಸಿದಂಥ ಈ ಒಂದು ಸತೀಶ್ ಶುಗರ್ ಅವಾರ್ಡ್ಸ್ಗೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರತಿಭಾನ್ವಿತ ಮಕ್ಕಳೇ, ನೀವು ಈ ವೇದಿಕೆಯಲ್ಲಿ ನಾವು ಸತೀಶ್ ಶುಗರ್ ಅವಾರ್ಡ್ಸ್ ಬರೀ ಪ್ರತಿಭಾನ್ವಿತರಿಗೆ ಬಹುಮಾನವನ್ನು ಕೊಡುವಂಥದ್ದು ಅಷ್ಟೇ ಅಲ್ಲ, ಕಣ್ಣಿಗೆ ಕಾಣದಂತಹ ಗ್ರಾಮೀಣ ಪ್ರದೇಶದಲ್ಲಿ ಶಾಲಾ ಕೊಠಡಿಗಳಿರ್ಬೋದು, CC ಕ್ಯಾಮ್ರಾಗಳನ್ನಿರ್ಬೋದು, ಬೇರೆ ಬೇರೆ ರಿಪೇರಿಗಳಿರ್ಬೋದು, ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೋಟಿಗಟ್ಟಲೆ ಯಮಕನಮರಡಿ ಕ್ಷೇತ್ರ ಮತ್ತು ಇತರ ಜಿಲ್ಲೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀಡಿರೋದನ್ನು ನಾವು ಕಣ್ಣಿಗೆ ಕಾಣ್ತೀವಿ. ಈ ಸತೀಶ್ ಶುಗರ್ ಅವಾರ್ಡ್ಸ್ ಒಂದು ತಂದೆಯವರ ಒಂದು ಕನಸಾಗಿತ್ತು. 20 ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ಗೋಕಾಕ್ ನಗರದಲ್ಲಿ ಅವರು ಮಾಡ್ಕೊತ ಬಂದಿದ್ದಾರೆ. ಅತಿ ಯಶಸ್ವಿಯಾಗಿ 20 ವರ್ಷಗಳಲ್ಲಿ ಇವತ್ತು ಬಹುಶಃ ಲಕ್ಷಾಂತರ ವಿದ್ಯಾರ್ಥಿಗಳು ಈ ವೇದಿಕೆ ಮೇಲೆ ಭಾಗವಹಿಸಿದ್ದಾರೆ. ತಮ್ಮ ಕಲೆಯನ್ನು ಇವತ್ತು ಪ್ರತಿಭೆಯನ್ನು ತೋರಿಸೋ ಮುಖಾಂತರ ಅವರು ಮೆಚ್ಚಿದ್ದಾರೆ. ಇವತ್ತು ಈ ಸತೀಶ್ ಶುಗರ್ ಅವಾರ್ಡ್ಸ್ ವೇದಿಕೆಯಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ಇವತ್ತು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಿ, ಕೆಲವೊಬ್ಬರು ರಾಷ್ಟ್ರ ಮಟ್ಟದಲ್ಲಿ ಹೋಗಿದಂಥ ಉದಾಹರಣೆಗಳು ಇದ್ದಾವೆ. ಅದಕ್ಕೆ ಅಷ್ಟೊಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ತಂದೆ ಸತೀಶ್ ಜಾರಕಿಹೊಳಿ 20 ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನು ಅವರು ಪ್ರಾರಂಭ ಮಾಡಿದರು. ಕಾರಣವೇನೆಂದರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಂದು ವೇದಿಕೆ ಸಿಗಬೇಕು. ಇವತ್ತು ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಲಿ, ಅದು ನೃತ್ಯದಲ್ಲಾಗಿರ್ಬೋದು, ಭಾಷಣ ಆಗಿರ್ಬೋದು, ಗಾಯನ ಆಗಿರ್ಬೋದು, ಇಂಥ ಏನೋ ಒಂದು ಇರುವಂಥ ಪ್ರತಿಭೆ ಇದೆ ಮಕ್ಕಳಲ್ಲಿ, ಅವ್ರನ್ನ ಗುರುತಿಸಿ ಬೆಳೆಸುವಂಥ ಕಾರ್ಯ ಆಗಬೇಕು. ಅದಕ್ಕೆ ಒಂದು ವೇದಿಕೆ ಕೊಡಬೇಕಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅವರು ಪ್ರಾರಂಭ ಮಾಡಿದರು. ಈಗಾಗಲೇ 20 ವರ್ಷಗಳಿಂದ ಆಗ್ತಿದ್ದಾರೆ. ಮತ್ತು ಯಮಕನಮರಡಿಯಲ್ಲಿ ಕೂಡ ಸತೀಶ್ ಪ್ರತಿಭಾ ಪುರಸ್ಕಾರ ಅಂತ ಸುಮಾರು 10 ವರ್ಷಕ್ಕಿಂತ ಜಾಸ್ತಿ 12 ವರ್ಷಗಳ ಕಾಲ ಅಲ್ಲೂ ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ. ಮತ್ತು ಅದೇ ರೀತಿ ವಿಶೇಷವಾದಂಥ ಏನಂದರೆ ಈ ಚಿಕ್ಕೋಡಿಯಲ್ಲಿ ಈ ವರ್ಷದಿಂದ ನಾವು ಅಲ್ಲೂ ಕೂಡ ಸತೀಶ್ ಶುಗರ್ ಅವಾರ್ಡ್ಸನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಅಲ್ಲಿ ಸತೀಶ್ ಶುಗರ್ ಅವಾರ್ಡ್ಸ್ ಮೂಲಕ ಕೊನೆಯ ದಿನ ಅಲ್ಲಿ ಸತೀಶ್ ಶುಗರ್ ಕ್ಲಾಸಿಕ್ ಅಂದರೆ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನನ್ನು ಅಲ್ಲೂ ಒಂದು ದಿವಸ ನಾವು ಅಲ್ಲಿ ಹಮ್ಮಿಕೊಂಡಿದ್ವಿ. ಅದನಂತರ ಬೆಳಗಾಮಲ್ಲಿ ಕೂಡ ರೋಟ್ರಿ ಕ್ಲಬ್ ಅವರು ಆಯೋಜನೆ ಮಾಡಿದಂಥ ಒಂದು ಅನ್ನೋತ್ಸವದಲ್ಲಿ ಅಲ್ಲೂ ಕೂಡ ಸತೀಶ್ ಶುಗರ್ ಫೌಂಡೇಶನ್ ವತಿಯಿಂದ ಸತೀಶ್ ಶುಗರ್ ಕ್ಲಾಸಿಕ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನ ಅಲ್ಲೂ ಕೂಡ ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನನ್ನು ಅಲ್ಲೂ ಕೂಡ ಆಯೋಜನೆ ನಾವು ಹೋದ ವರ್ಷ ಮಾಡಿದ್ವಿ. ಅದಕ್ಕೆ ಸತತವಾಗಿ ಇಂಥ ಸಮಾಜ ಸೇವೆ ಚಟುವಟಿಕೆಗಳಿಗೂ ಮತ್ತು ಸತೀಶ್ ಶುಗರ್ ಅವಾರ್ಡ್ಸ್ ನಿರಂತರವಾಗಿ ನಡೀತಾ ಇರ್ತವೆ. ಬಹುಶಃ ಈ ವರ್ಷ 8,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಭವ್ಯವಾದ ವೇದಿಕೆ ಮೇಲೆ ಅವರು ಭಾಗವಹಿಸಿದ್ದಾರೆ. ಗೋಕಾಕ್, ಚಿಕ್ಕೋಡಿ, ಯಮಕನಮರಡಿ ಈ 3 ಕಾರ್ಯಕ್ರಮದಲ್ಲಿ 8,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಮೂಲಕ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕಗಳ ಪಡೆದಂಥ ವಿದ್ಯಾರ್ಥಿಗಳಿಗೆ 15,000 ನಗದು ಬಹುಮಾನವನ್ನು ನೀಡ್ತಾ ಇದ್ದೇವೆ ನಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ. ಅದಕ್ಕೆ ಆ ಮಕ್ಕಳಿಗೆ ಪ್ರೋತ್ಸಾಹ ಸಿಗಲಿ, ಅತಿ ಹೆಚ್ಚು ಅಂಕ ಪಡೋ ಮುಖಾಂತರ ಅವರು ನಮ್ಮ ಗ್ರಾಮದಾಗಿರ್ಬೋದು ತಮ್ಮ ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರು ತರಲಿ ಅಂತ ನಾನು ಅವ್ರಿಗೆ ಮತ್ತು ಭವಿಷ್ಯದಲ್ಲಿ ಅವರಿಗೆ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಕೂಡ ಅವರು ಯಶಸ್ವಿ ಆಗಲಿ ಅಂತ ನಾನು ನಮ್ಮ ಎಲ್ಲ ಸಂಸ್ಥೆ ವತಿಯಿಂದ ಅವರಿಗೆ ಶುಭವನ್ನು ಮತ್ತೊಮ್ಮೆ ಹಾರೈಸ್ತೇನೆ. ಅದಕ್ಕೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಬೆಳಿಬೇಕು, ಅವರು ಮುಂದೆ ಬರಬೇಕಂತ ನಮ್ಮ ಇವತ್ತು ಏನು ಅನೇಕ ಶಿಕ್ಷಣ ಸಂಸ್ಥೆ ಇದ್ದಾರೆ ಅದರಿಂದ ತಂದೆಯವರು ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಿದ್ರು. ಅದು ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ಆಗಿರ್ಬೋದು, ನಮ್ಮ ಕಾಲೇಜ್ ಸತೀಶ್ ಶುಗರ್ ಅಕಾಡೆಮಿ ವತಿಯಿಂದ ಆಗಿರ್ಬೋದು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಗೋಕಾಕದಲ್ಲೇ ಸಿಗಬೇಕು. ಅವರು ಗೋಕಾಕದಿಂದ ಬೇರೆ ಹೊರ ನಗರಕ್ಕೆ ಬೇರೆ ಕಡೆ ಹೊರಗಡೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲೇ ಗುಣಮಟ್ಟದ ಶಿಕ್ಷಣ ಸಿಗಬೇಕನ್ನೋ ಉದ್ದೇಶದಿಂದ ಇವತ್ತು ಕೆಲಸ ಕಾರ್ಯನ ಮಾಡ್ತಿದ್ದಾರೆ. ಮತ್ತು
ತಮ್ಮ ಇಲಾಖೆ ವತಿಯಿಂದ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬೇಕು ಈಗಾಗಲೇ ಸರ್ ಅವ್ರು ಹೇಳ್ದಂಗೆ ಎಮ್ಕಂಡ್ ಮತಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳನ್ನು ಅತಿ ಹೆಚ್ಚು ಅಭಿವೃದ್ಧಿ ಮಾಡುವಂಥ ಕೆಲಸ ಇವತ್ತು ತಂದೆ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ತಮ್ಮ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕೂಡ ಅನೇಕ ಶಾಲಾ ಕೊಠಡಿಗಳನ್ನು ಹಿಂದೆ ಯಾರೂ ಕೂಡ ಜಾಸ್ತಿ ಕೊಡ್ತಿರ್ಕಿಲ್ಲ. ಆದರೆ ತಂದೆ ಸತೀಶ್ ಜಾರಕಿಹೊಳಿ ಸಚಿವರಾದ ಮೇಲೆ ಅನೇಕ ಕೊಠಡಿಗಳನ್ನು ಇವತ್ತು ಎಮ್ಕಂಡ್ ಕ್ಷೇತ್ರ ಆಗಿರ್ಬೋದು ರಾಜ್ಯಾದ್ಯಂತ ಎಲ್ಲ ಕ್ಷೇತ್ರಗಳಿಗೆ ತಮ್ಮ ಇಲಾಖೆ ವತಿಯಿಂದ ಸರ್ಕಾರಿ ಶಾಲೆ ಕೊಠಡಿಗಳನ್ನು ಕೊಟ್ಟಿದ್ದಂಥ ಉದಾಹರಣೆಗಳಿದೆ. ಅದಕ್ಕೆ ತಂದೆ ಸತೀಶ್ ಜಾರಕಿಹೊಳಿ ಯಾವತ್ತಿದ್ರೂ ಒಂದು ಕ್ಷೇತ್ರಕ್ಕೆ ಯಾವುದರ ಹೆಚ್ಚಿನ ಪ್ರೀತಿ ಅವ್ರು ಮಾಡ್ತಾರೆ ಅಂದರೆ ಅದು ಶಿಕ್ಷಣ ಕ್ಷೇತ್ರ ಅಂತ ನಾವು ಹೇಳ್ಬೋದು. ಅದಕ್ಕೆ ಅಷ್ಟೊಂದು ಮಕ್ಕಳ ಮೇಲೆ ಆಗಿರ್ಬೋದು ಪ್ರೀತಿಯನ್ನು ಇಟ್ಟಂಥ ವ್ಯಕ್ತಿಯವರು. ಇವತ್ತು ಹೊಲ ಆಗಿರ್ಬೋದು ಜಮೀನಾಗಿರ್ಬೋದು ಇವನನ್ನು ಆಸ್ತಿ ಮಾಡೋಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳನ್ನು ನಾವು ಆಸ್ತಿಯಾಗಿ ಪರಿವರ್ತನೆ ಮಾಡಬೇಕು. ಆವಾಗ ಅತಿ ಒಂದು ದೊಡ್ಡ ಮೌಲ್ಯ ಆ ಮಕ್ಕಳು ಆಸ್ತಿಯಾಗಿ ಹೊರಹೊಮ್ಮುತ್ತಾರೆ. ಆ ಒಂದು ಉದ್ದೇಶನ ಇಟ್ಕೊಂಡು ಇವತ್ತು ತಂದೆ ಸತೀಶ್ ಜಾರಕಿಹೊಳಿ ಇಷ್ಟೊಂದು ಕೆಲಸ ಕಾರ್ಯನ ಮಾಡ್ತಾರೆ. ಈ ಥರ ಸದುಪಯೋಗ ತಾವೆಲ್ಲರೂ ಪಡಿಬೇಕು. ಮುಂದಿನ ದಿನಗಳಲ್ಲಿ ಅದೇ ಹಾದಿಯಲ್ಲಿ ನಾವು ಆಗಿರ್ಬೋದು ಪ್ರಿಯಾಂಕಕ್ಕ ಜಾರಕಿಹೊಳಿ ಅವರು ಕೊಟ್ಟಂಥ ದಾರಿಯಲ್ಲಿ ಮಾರ್ಗದರ್ಶನ ನಾವು ನಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸುತ್ತೇನೆ.